ಅಷ್ಟನ್ನು ಇವತ್ತು ನೀವು ಬಿಡುಗಡೆ ಮಾಡಬೇಕಾಗಿದೆ. ಹೌದು ಬಾ ಹಿಂದಿಂದ ಎಲ್ಲ ಮಾಡಿದ್ರು ನಮ್ಮ ಆಡಳಿತ ಆರೋಗ್ಯದಲ್ಲ. ಪ್ರಧಾನಿಯಾದ ಇಂಥದ್ದು ಕೆಲಸವನ್ನು ತಂದೆಯವರು ಮಾಡಿದರು, ದೇವೇಗೌಡರು ಮಾಡಿದರು. ಎಷ್ಟು ಇದರಲ್ಲಿ ಜನಪರ ಆದವು ಅಂತ. ಯಾಕಂದ್ರೆ ನೀವು ಮಣ್ಣಿನ ಮಕ್ಕಳು ಅಂತ ಸ್ವತಃ ಹೇಳ್ಕೊಳ್ತಾ ಬಂದಿದ್ರಿ. ರೈತರಿಗೆ ಇಲ್ಲಿವರೆಗೆ ಏನು ಮಾಡಿದ್ರಿ? ಯಾಕೆ ಅದಕ್ಕೆ ಅವ್ರಿಗೆ ನೀವು ಮಿನಿಮಮ್ ಪ್ರೈಸ್ ರೇಟ್ ಕಾನೂನು ಮಾಡಲಿಕ್ಕಾಗಲ್ಲ. ಇವತ್ತು ಆ ಹೋರಾಟ ಮಾಡ್ತಾ ಇಲ್ಲ ಯಾಕಂತ ಇದನ್ನು ಪ್ರಶ್ನೆ ಇವತ್ತು ಎಲ್ಲರೂ ಮಾಡ್ತಾಯಿದ್ದಾರೆ. ಜನಸಾಮಾನ್ಯರು, ರೈತರು ಮಾಡ್ತಾಯಿದ್ದಾರೆ. ಹೌದು ರೀ, ರೈತರ ಪಕ್ಷ ನಿಮ್ಮದು. ಮತ್ತು ಜಾತ್ಯಾತೀತ ಹೇಳ್ಕೊಂಡ್ರೆ ಜಾತ್ಯಾತೀತ ಇರಲಿ, ಕಾಂಗ್ರೆಸ್ನವ್ರು ಜಾತ್ಯಾತೀತ ಅದಾರೋ ಇಲ್ಲೋ ಅದು ಬೇರೆ. ಮತ್ತು ನೀವು ಅದು ಇರಬೇಕಲ್ಲ. ಅದ್ರ ಪ್ರಕಾರ ಜಾತಿಯಿಂದ ಅತೀತವಾದದ್ದು ಇವತ್ತು ಕೇವಲ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸೀಮಿತ ಆಗ್ತಾ ಇದ್ದೀರಿ. ಮತ್ತು ಅದರಾಗೂ ಅಲ್ಲಿ DKC ಅವರು ಕೂಡಿದ್ರು. ಅವರು ನಾವು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ್ಕೊಂಡು ಇದು ಒಕ್ಕಲಿಗರು ಸಹಾಯ ಆಗಲಿಲ್ಲ, ಇದು ಬಿದ್ದ ಸಮುದಾಯಕ್ಕೂ ಸಹಾಯ ಆಗಲಿಲ್ಲ, ಇದು ಜಾತ್ಯಾತೀತರು ಆಗಲಿಲ್ಲ, ಇದು ಹಿಂದುತ್ವವಾದಿಗಳು ಆಗಲಿಲ್ಲ. ಎಲ್ಲೋ ಒಂದು ಕಡೆ ಹೌದು ದೇವ್ರ ಮೇಲೆ ಭಕ್ತಿ ಇದ್ದಾರೆ, ಹೋಗ್ತೀರಿ, ಮಾಡ್ತೀರಿ, ಗೆದ್ದಾಗ ಅವ್ರು ಬೆನ್ನ ಹತ್ತೀರಿ, ದೇವ್ರಿಗೆ ಸೆಲ್ಯೂಟ್ ಮಾಡ್ತೀರಿ, ಎಲ್ಲ ಸರಿನೇ ಅದೆಲ್ಲ ತಪ್ಪಂತಲ್ಲ. ಆದರೆ ಜನಕ್ಕೆ ಏನು ಮಾಡಿದ್ರಿ ನಿಮ್ಮ ಆಡಳಿತ? ಇದು ಚಿಕ್ಕ ಅಲ್ಪಾವಧಿಯಲ್ಲಿ ಎಜುಕೇಷನ್ಗೆ ಏನಾದರೂ 15-20% ಖರ್ಚು ಮಾಡಿದಾರೆ. ನೀರಾವರಿ ಖರ್ಚು ಮಾಡಿರ್ಬೋದು, ಆದರೆ ಮಿನಿಮಮ್ ಪ್ರೈಸ್ ರೇಟ್ ಮಾಡಿದರೆ ಮಾರ್ಕೆಟ್ ಮಾಡಿ ಕೊಟ್ಟರೆ ರೈತರಿಗೆ. ಯಾಕಂದ್ರೆ ಬೆಳೆದ ಬೆಳೆ ಒಂದು ಯೋಗ್ಯ ಬೆಲೆ ಬರಲಾರ್ದು ಹೋದ್ರೆ ರೈತ ಹಂಗೆ ಉಳಿತಾನ್ರಿ? ಇದೊಂದು ಮೂರು ಪ್ರಶ್ನೆ ಇದೆ. ಹಿಂದಿಂದಲ್ಲದು ಯಾವತ್ತಿಂದನೂ ಚೋಟು ರಾಮನ ಹಿಡ್ಕೊಂಡು ಬಂದಂಥದ್ದು. ಚೋಟು ರಾಮನ ಕಾರಣಕ್ಕಾಗಿ APMC ಆಯಿತು. ಇವತ್ತು APMC ಭ್ರಷ್ಟ ಆಗಿದ್ದಾವೆ. ರೈತರಿಗೆ ಮಾರ್ಕೆಟ್ ಮಾಡಿ ಕೊಡ್ತಾ ಇಲ್ಲ, ತೂಕದಲ್ಲಿ ಹೊಡಿತಾ ಇದ್ದಾರೆ, ಮತ್ತೊಂದು ಆಗ್ತಾಯಿದ್ದಾರೆ. ಇವತ್ತು ಪ್ರತಿಯೊಂದು ಗ್ರಾಮ